ಇನ್ನು ಎಕ್ಸಾಕ್ಟ್ ಆಗಿ ಯಾವ ಪ್ರದೇಶದಲ್ಲಿ ಈ ಭೂಕುಸಿತ ಸಂಭವಿಸ್ತು ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಆಗಲೇ ನೋಡಿದ ಹಾಗೆ ನಿಮಗೆ ಆ ಸೇತುವೆ ಇತ್ತಲ್ಲ, ಅದು ಮೀನಾಕ್ಷಿ ಸೇತುವೆ. ನೀವು ಈ ಭಾಗದಿಂದ ನೋಡಿದಂಥ ವಿಜುವಲ್ ಅದು. ಇನ್ನು ಈ ಪ್ರದೇಶದಲ್ಲೇ ಉಂಟಾಗಿರುವಂಥ ಭೂಕುಸಿತ ಅದು. ಇಲ್ಲಿ ಮೆಪ್ಪಾಡಿ ಟನಲ್ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ. ಆ್ಯಂಡ್ ನಿಮಗೆ ಆ ಒಂದು ಹೋಟೆಲ್ ಕಾಣಿಸುತ್ತೆ, ಹೋಟೆಲ್ ಗ್ರೀ ಲಾಕ್ಸ್. ಸೊ ಈ ಒಂದು ಸೇತುವೆ, ಈ ಹೋಟೆಲ್ನ ಪ್ರದೇಶ ಹಾಗೂ ಈ ಟನಲ್ ಪ್ರಾಜೆಕ್ಟ್ ಈ ಭಾಗದಲ್ಲೇ ಆಗಿರುವಂಥ ಒಂದು ಭೂಕುಸಿತ ಅದು. ಎಕ್ಸಾಕ್ಟ್ ಆಗಿ ಕೇರಳದ ವಯನಾಡಿನ ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಆಗಿರುವಂಥದ್ದು. ಆ ಸೇತುವೆಯ ಕೆಳಭಾಗದಲ್ಲಿ ಈ ಒಂದು ಟನಲ್ ಪ್ರಾಜೆಕ್ಟ್ ಏನು ಕಾಣಿಸ್ತಾ ಇದೆ ನಿಮಗೆ, ಮೆಪ್ಪಾಡಿ ಟನಲ್ ಪ್ರಾಜೆಕ್ಟ್, ಆ ಟನಲ್ ಪ್ರಾಜೆಕ್ಟ್ನ ಸಮೀಪವೇ ಆಗಿರುವಂಥ ಒಂದು ಭೂಕುಸಿತ ಅದು. ನೀವು 3 ಪಾಯಿಂಟ್ಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಹೋಟೆಲ್ ರಿಲ್ಯಾಕ್ಸ್, ಮತ್ತೊಂದು ಮೀನಾಕ್ಷಿ ಸೇತುವೆ, ಹಾಗೂ ಮತ್ತೊಂದು ಮೆಪ್ಪಾಡಿ ಟನಲ್ ಪ್ರಾಜೆಕ್ಟ್. ಈ ಸುರಂಗ ಮಾರ್ಗದ ಯೋಜನೆ ನಡೀತಾ ಇತ್ತು. ಈ ಮೀನಾಕ್ಷಿ ಸೇತುವೆ ಹಾಗೂ ಮೆಪ್ಪಾಡಿ ಟನಲ್ ಪ್ರಾಜೆಕ್ಟ್ನ ಮಧ್ಯದಲ್ಲೇ ಸಂಭವಿಸಿರುವಂಥ ಒಂದು ಲ್ಯಾಂಡ್ ಸ್ಲೈಡ್. ಆ ಕ್ಯಾಂಟರ್ನ ಡ್ರೈವರ್ ಯೂಟರ್ನ್ ತೆಗೆದುಕೊಳ್ಳುವಂಥ ಒಂದು ಜಾಗ ಇತ್ತಲ್ಲ, ಆ ಜಾಗವನ್ನು ಕೂಡ ನೀವು ನೋಡಬಹುದು. ಈ ಒಂದು ಭಾಗದಲ್ಲಿ, ಈ ಒಂದು ಭಾಗ ಏನಿದೆ, ಈ ಭಾಗದ ಟರ್ನಿಂಗಲ್ಲಿ ಆತ ಟರ್ನ್ ತೆಗೆದುಕೊಳ್ಳೋದಕ್ಕೆ ಹೋಗ್ತಾನೆ. ಆದರೆ ಏಕಾಏಕಿ ಗುಡ್ಡ ಕುಸಿತ ಈ ಭಾಗದಿಂದ ಆಗಿರೋದ್ರಿಂದ ಆತ ಅಲ್ಲಿಂದ ರಿವರ್ಸ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಅದು ಸಾಧ್ಯವಾಗೋದಿಲ್ಲ. ಆ್ಯಂಡ್ ನಾವು ಗಮನಿಸಿದಂಥ CCTV ವಿಜುವಲ್ಸ್ ಇದೆಯಲ್ಲ, ಈ ಭಾಗದ ಒಂದು CCTV ವಿಜುವಲ್ಸ್, ಹೋಟೆಲ್ ಗ್ರಿಲ್ಯಾಕ್ಸ್. ಸೊ ಈ ಹೋಟೆಲ್ನ ಹೊರಗಡೆಯಿಂದಾನೇ ಜನ ಅದನ್ನು ರೆಕಾರ್ಡ್ ಮಾಡಿಕೊಳ್ಳುವಂಥದ್ದು, ಆ ಒಂದು ದುರಂತವನ್ನು. ಹೋಟೆಲ್ನ ಒಳಗಡೆ ಇದ್ದಂಥ ಜನ ಆಚೆ ಬರ್ತಾರೆ, ಅವರು ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಏಕಾಏಕಿ ಇಲ್ಲಿಂದ ಬಂದಂಥ ಒಂದು ಮಣ್ಣೇನಿದೆ, ಕೆಸರು ಮಿಶ್ರಿತ ಮಣ್ಣು, ಆ ಮಣ್ಣು ಈ ಕಡೆ ಬಂದಂಥ ಸಂದರ್ಭದಲ್ಲಿ ದಿಕ್ಕಾಪಾಲಾಗಿ ಕೆಲವೊಬ್ಬರು ಆ ರಸ್ತೆಯ ಮುಂದೆ ಹೋಗ್ತಾರೆ, ಅಂದರೆ ಎಡಭಾಗದಿಂದ ಬಲಭಾಗದಿಂದ ದಿಕ್ಕಾಪಾಲಾಗಿ ಕೆಲವೊಬ್ಬರು ಆ ರಸ್ತೆಯ ಮೇಲೆ ಓಡಿ ಹೋದರೆ, ಇನ್ನು ಕೆಲವರು ಹೋಟೆಲ್ನ ಒಳಭಾಗಕ್ಕೆ ನುಗ್ಗಿ ಹೋಗ್ತಾರೆ. ಆದರೆ ಕಂಪ್ಲೀಟ್ ಈ ಜಾಗವನ್ನು ಎಳ್ಕೊಂಡು ಬಂದಿರುವಂಥದ್ದು ಆ ಒಂದು ಟ್ಯಾಂಕರ್ ಹಾಗೂ ಆ ಮಣ್ಣು. ಅದರ ಸುತ್ತಮುತ್ತ ಇದ್ದಂತಹ ಜನರೆಲ್ಲರೂ ಕೂಡ ಆ ಕೆಸರು ಮಿಶ್ರಿತ ಮಣ್ಣಿನ ಜೊತೆಗೆ ಈ ಭಾಗಕ್ಕೆ ಬರ್ತಾರೆ. ಸೊ ಇಲ್ಲಿ ಶುರುವಾದಂಥ ಒಂದು ಲ್ಯಾಂಡ್ ಸ್ಲೈಡ್, ಅಂದರೆ ನಿಮಗೆ ಬೆಟ್ಟ ಭಾಗ ಈ ಭಾಗದಲ್ಲಿ ಬರುತ್ತೆ, ಗುಡ್ಡ ಭಾಗ, ಇಲ್ಲಿಂದ ಶುರುವಾದಂಥ ಒಂದು ಲ್ಯಾಂಡ್ ಸ್ಲೈಡ್ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಬರುತ್ತೆ. ಹೋಟೆಲ್ ಗ್ರಿಲ್ಯಾಕ್ಸ್ ಬಳಿ ಅಷ್ಟು ಪ್ರಮಾಣದ ಮಣ್ಣು ಬಂದು ನಿಂತ್ಕೊಳ್ಳುವಂಥದ್ದು. ಸೊ ಈ ಕಂಪ್ಲೀಟ್ ಪ್ರದೇಶ ಅಫೆಕ್ಟ್ ಆಗಿರುವಂಥದ್ದು. ಆದರೆ ಎಕ್ಸಾಕ್ಟ್ ಆಗಿ ಈ ಭೂಕುಸಿತ ಸಂಭವಿಸಿದ್ದೆ ಈ ಭಾಗದಲ್ಲಿ, ಈ ಟನಲ್ ಪ್ರಾಜೆಕ್ಟ್ ಹಾಗೂ ಈ ಒಂದು ಮೀನಾಕ್ಷಿ ಸೇತುವೆ ಏನಿದೆ, ಇದರ ಮಧ್ಯಭಾಗದಲ್ಲಿ ಸಂಭವಿಸಿರುವಂಥ ಆ ಒಂದು ದುರಂತ. ಸೊ ನಿಮಗೆ ಈಗ ಈ ಮ್ಯಾಪ್ನ ಮುಖೇನ ಎಕ್ಸಾಕ್ಟ್ ಆಗಿ ಯಾವ ಭಾಗದಲ್ಲಿ ಅಥವಾ ಯಾವ ಜಾಗದಲ್ಲಿ ಆ ಲ್ಯಾಂಡ್ ಸ್ಲೈಡ್ ಆಯಿತು ಅನ್ನೋದನ್ನು ಗಮನಿಸಿದ್ದೀರಿ. ಸೊ ಈ ಕಡೆ ಹೋಗ್ತಾ ಹೋದರೆ ನಿಮಗೆ ಗುಡ್ಡಗಾಡು ಪ್ರದೇಶ, ಆ ಗುಡ್ಡವೇ ಈಗ ಸರಿದು ಕೆಸರು ಮಿಶ್ರಿತ ಮಣ್ಣಾಗಿ ಇಲ್ಲಿವರೆಗೂ ಬಂದು ಹೋಟೆಲ್ ಗ್ರಿಲ್ಯಾಕ್ಸ್ವರೆಗೂ ಬಂದು ನಿಂತ್ಕೊಂಡಿರುವಂಥದ್ದು. ಸೊ ಅಲ್ಲಿಗೆ ಈ ಭಾಗದ ಮಣ್ಣು ಅಷ್ಟು ದೂರಕ್ಕೆ ಸರಿದಿದೆ. ಬರೀ ಸರಿಯೋದಷ್ಟೇ ಅಲ್ಲ, ಅದರ ಜೊತೆಗೆ ಗಾಡಿಗಳು, ಜನರು ಎಲ್ಲರನ್ನೂ ಕೂಡ ತನ್ನ ಜೊತೆಯಲ್ಲೇ ಎಳ್ಕೊಂಡು ಬಂದಿರುವಂಥದ್ದು. ಈಗ ನೋಡಲಿಕ್ಕೆ ಈ ಒಂದು ಮ್ಯಾಪ್ ಇಷ್ಟು ಪ್ರಶಾಂತವಾಗಿದೆ, ಆದರೆ ಆ ಆಫ್ಟರ್ ಮ್ಯಾತ್ನ ದೃಶ್ಯಾವಳಿಗಳು ಬೆಚ್ಚಿ ಬೀಳಿಸ್ತವೆ. ಯಾಕಂದರೆ ನೋಡಿ, ನೀವು ಇಲ್ಲಿ ಜನವಸತಿ ಪ್ರದೇಶವನ್ನು ಗುರುತಿಸಬಹುದು, ಹೋಟೆಲನ್ನು ಮಾರ್ಕ್ ಮಾಡಬಹುದು, ಟನಲ್ ಪ್ರಾಜೆಕ್ಟನ್ನು ಮಾರ್ಕ್ ಮಾಡಬಹುದು, ಸೇತುವೆಯನ್ನು ಮಾರ್ಕ್ ಮಾಡಬಹುದು. ಆದರೆ ಈಗ ಬಹುಶಃ ನೀವು ಗೂಗಲ್ ಮ್ಯಾಪ್ನಲ್ಲಿ ಆ ಸ್ಯಾಟಲೈಟ್ ಇಮೇಜಸ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಪ್ರಮಾಣದಲ್ಲಿ ದುರಂತ ಸಂಭವಿಸಿದೆ. ಈಗ ನೀವು ನೋಡ್ತಿರುವಂಥ ಹೋಟೆಲ್ ಗ್ರಿಲ್ಯಾಕ್ಸ್ ಏನಿದೆ, ಆ ಹೋಟೆಲ್ನ ಭಾಗದ CCTV ವಿಜುವಲ್ಸನ್ನು ನೀವು ಗಮನಿಸ್ತಾ ಇರುವಂಥದ್ದು ಲೆಫ್ಟ್ ಸೈಡ್ನಲ್ಲಿ. ಆ ಹೋಟೆಲ್ನ CCTV ವಿಜುವಲ್ಸೇ ಅದು. ಆ ಕ್ಯಾಂಟರ್ ಚಾಲಕ ಲೆಫ್ಟ್ ತೆಗೆದುಕೊಳ್ಳೋದಕ್ಕೆ, ಟರ್ನ್ ತೆಗೆದುಕೊಳ್ಳೋದಕ್ಕೆ ಆತ ಮುಂದಾಗ್ತಾನೆ. ಸೇತುವೆಯ ಬಳಿ ಏಕಾಏಕಿ ಯಾವಾಗ ಈ ಮಣ್ಣು ಜಾರ್ಕೊಂಡು ಬರುತ್ತೋ ತತ್ಕ್ಷಣಕ್ಕೆ ಆತ
1 ಸೆಕೆಂಡ್ 2 ಸೆಕೆಂಡ್ ಗಾಡಿಯನ್ನು ಸ್ಟಾಪ್ ಮಾಡ್ತಾನೆ, ನಂತರ ರಿವರ್ಸ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಇಟ್ ವಾಸ್ ಟೂ ಲೇಟ್. ರಿವರ್ಸ್ ತೆಗೆದುಕೊಳ್ತಾ ಇರುವಂಥ ಸಂದರ್ಭದಲ್ಲೇ ಕೆಸರು ಮಿಶ್ರಿತ ಮಣ್ಣು ಆ ಟ್ಯಾಂಕರ್ ಸಮೇತ ಎಲ್ಲರನ್ನ ಬಾಚ್ಕೊಂಡು ಬಂದ್ಬಿಡುತ್ತೆ. ನೋಡಿ, 2 ಸೆಕೆಂಡ್ ಗ್ಯಾಪ್ನಲ್ಲೇ ಆ ಕಂಪ್ಲೀಟ್ ಮಣ್ಣು ಹೋಟೆಲ್ ಗ್ರಿಲ್ಯಾಕ್ಸ್ವರೆಗೂ ಬಂದು ತಲುಪುವಂಥದ್ದು. ಬಸ್ ಸ್ಟಾಪ್ನಲ್ಲಿ ಒಬ್ಬರು ದಂಪತಿ ಕೂಡ ಬಸ್ ಕಾಯ್ತಿರ್ತಾರೆ. ಅವ್ರ ಪಾರಾಗಿರುವಂಥ ಸಂಗತಿ ಇದೆಯಲ್ಲ, ವೆರಿ 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 ಸರ್ಪ್ರೈಸಿಂಗ್. ಈಗ ಜರಿದಿರುವಂಥ ಗುಡ್ಡವನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಕೆಸರು ಮಿಶ್ರಿತ ಮಣ್ಣು ಹಾಗೆ ಗುಡ್ಡ ಪ್ರದೇಶದಿಂದ ಹರಿದು ಬರ್ತಾನೇ ಇದೆ. ನೋಡಿ, ಆ ಕಂಪ್ಲೀಟ್ ಪೋರ್ಷನ್ ಜಾರಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.